ಸೊ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾನು ಇಲ್ಲೊಂದು ಹತ್ತಿರ ಒಂದು ಫಾಲ್ಸ್ ಇದೆ, ಫಾಲ್ಸಿಗೆ ಹೋಗಿ ನೋಡ್ಕೊಂಬರೋ ಯಾವ ಥರ ಇದೆ ಅಂತ. ಇಲ್ಲಿ ಹತ್ತಿರದಲ್ಲಿರೋದು ಒಂದು 3-4 ಕಿಲೋಮೀಟ್ರ್ ಪಕ್ಕದಲ್ಲಿರೋದು, ಅದು ನಾನು ಇಷ್ಟವರೆಗೆ ಹೋಗಿಲ್ಲ. ಸೊ ನನ್ನ ಫ್ರೆಂಡ್ ಹೇಳ್ದ, ಸೊ ಚೆನ್ನಾಗಿದೆ ಫಾಲ್ಸ್, ಹೋಗಿ ಬಾ ನೋಡು, ಸ್ವಲ್ಪ ಆಫ್ ರೋಡಲ್ಲಿದೆ, ಜೀಪಲ್ಲಿ ಹೋಗ್ಬೋದು, ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ನಾನೀಗ ಪ್ಲ್ಯಾನ್ ಮಾಡಿದ್ದೀನಿ, ಒಂದು ಕಸಿನ್ ಅನ್ಸ ಕರೆದಿದ್ದೀನಿ. ಮಳೆ ಬರ್ತಿದ್ಯಾ ಅಂತ. ಓಹೋ, ತೊಂದರೆ ಇಲ್ಲ, ಮಳೆ ಬಂದರೂ ಚಂಡಿ ಆದರೂ ಪರವಾಗಿಲ್ಲ. ಸೊ ಹೋಗುವ, ಯಾವ ಥರ ನೋಡ್ಕೊಂಬರುವ. Your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high, feel the heat bajo el sky. ಸೊ ವೀಕ್ಷಕ, ನಾವೀಗ ಫಾಲ್ಸ್ ತಲುಪಿದ್ದೇವೆ. ನೋಡ್ಬೋದು ನಿಮಗೆ ಯಾವ ಥರ ಕಾಣ್ತದೆ ಅಂತ. ಸೀಟ್ ಟ್ಯಾಕ್ಸಿಗೆ ಅದರ್ಕೊಂಡು ಹೋಗ್ಬೋದು. ಜೀಪನ್ನು ವಾಟರ್ ಫಾಲ್ಸಿಗೆ ತುಂಬ ಹತ್ರ ಕ್ಲೋಸ್ ಆಗಿ ತಗೊಂಡು ಹೋಗ್ತೇನೆ ನೋಡಿ ವೀಕ್ಷಕರಲ್ಲಿ, ತುಂಬ ಕ್ಲೋಸ್ ಆಗಿ. ಇನ್ನು ಸ್ವಲ್ಪ ಮುಂದೆ ಹೋಗುವ. ನಿಮಗೆ ಅನಿಸ್ತದೆ ಇಲ್ಲಿ ತಾಗಿದೆ ಅಂತ, ತಾಗ್ತಾ ಇಲ್ಲ ಆ್ಯಕ್ಚುಲಿ, ಜಾಗ ಇದೆ, ಅಲ್ಲಿ ಗ್ಯಾಪ್ ಇದೆ, ತುಂಬ ಗ್ಯಾಪ್ ಇದೆ. ಚೆನ್ನಾಗಿದೆ ಪ್ಲೇಸ್ ಇಲ್ಲಿ ಆ್ಯಕ್ಚುಲಿ. ಇಷ್ಟು ಹತ್ತಿರದಲ್ಲಿ ವಾಟರ್ ಫಾಲ್ಸಲ್ಲಿ ಎಲ್ಲೂ ಸಿಗಲ್ಲ, ಯೂಶಲಿ ಅಲೌಡ್ ಇರಲ್ಲ ಇಲ್ಲಿ, ಯಾರು ಇರೋದಿಲ್ಲ ಅಲ್ಲ. ಪ್ರೈವೇಟ್ ವಾಟರ್ ಫಾಲ್ ಅಂದರೆ ಅಷ್ಟು ಗೊತ್ತಿರುವಂಥ ವಾಟರ್ ಫಾಲ್ಸ್ ಅಲ್ಲ. ಸೊ ಯಾರು ನೋಡಲಿಕ್ಕೆ ಇಲ್ಲಿ ಇನ್ಚಾರ್ಜ್ ಅಂತ ಏನಿಲ್ಲ. ಸೊ ನಮಗೆ ಎಲ್ಲಿ ಬೇಕಾದ್ರೆ ನಾವು ಹೋಗ್ಬೋದು. ಓಕೆ, ನಾನೀಗ ಇಲ್ಲಿ ಪಾರ್ಕ್ ಮಾಡಿದ್ದೇನೆ, ನೋಡ್ತಿರ್ಬೋದು ಯಾವ ಥರ ಇದೆ. ಡೈರೆಕ್ಟ್ ಫಾಲ್ಸ್ ಮೇಲಿಂದಲೇ ಬೀಳ್ತಾ ಇದೆ ಈಗ. ಆಲ್ಮೋಸ್ಟ್ ಜೀಪ್ ಮೇಲೆ ಬಿದ್ದಾಗ ಅನಿಸ್ತಿದೆ, ಆದರೆ ಆ್ಯಕ್ಚುಲಿ ಬೀಳ್ತಾ ಇಲ್ಲ, ಸ್ವಲ್ಪ ದೂರನೇ ಇದೆ ಜೀಪ್. ಬಟ್ ಫುಲ್ ಸ್ಟೋನ್ಸ್ ಇದೆ ಇಲ್ಲಿ, ಸ್ಟೋನ್ಸ್ ಪಕ್ಕ ಸ್ಟೋನ್ಸ್ ಇದೆ. ಸೊ ಹಾಗೆ ಜೀಪ್ ಮೋಸ್ಟ್ಲಿ ಟೈರೆಲ್ಲ ಸಿಕ್ಕಾಕೊಂಡಿದೆ ಇಲ್ಲಿ. ಒಂದು ಪ್ರಕಾರ ಒಂದು ಕಲ್ಲು ಟೈರಕ್ಕೆ ಸಿಕ್ಕಾಕೊಂಡಿದೆ. ಹಾಯ್ ಗೈಸ್, ಸೊ ನಾವೀಗ ಬೊಲ್ಲಿ ಫಾಲ್ಸಲ್ಲಿದ್ದೇವೆ, ನೋಡ್ತಿರ್ಬೋದು ನೀವಿಲ್ಲಿ. ಸೊ ಇದು ನಮ್ಮದು ಮನೆ ಹತ್ತಿರದಿರೋದು ಫಾಲ್ಸ್. ಜೀಪಲ್ಲಿ ಬಂದಿದ್ವಿ ನಾವು ಆಫ್ ರೋಡ್ ಅಂತ. ನಾನು ನನ್ನ ಕಸಿನ್ ಹಾಯ್ ಮತ್ತೊಬ್ಬರು ಆಪ್ರೇಟರ್ ಇದ್ದಾರೆ ಇಲ್ಲಿ. ಹಾಯ್ ಹೇಳಿ. ಸೊ ನಾವೆಲ್ಲ ಫಾಲ್ಸಿಗೆ ಬಂದಿದ್ದೀವಿ ಈಗ. ನೋಡ್ತಿರ್ಬೋದು ನೀವು, ನಾವಿಲ್ಲಿ ಫಸ್ಟ್ ಟೈಮ್ ಬಂದಿರೋದು ನಾನು. ತುಂಬ ದೊಡ್ಡದಿದೆ ಆ್ಯಕ್ಚುಲಿ ಅಲ್ಲ, ತುಂಬ ದೊಡ್ಡದಿದೆ, ಚೆನ್ನಾಗಿದೆ ಫಾಲ್ಸ್. ಜೀಪಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಎಲ್ಲ ಬಂದಿದ್ದು. ಸೊ ಬೇರೆ ಗಾಡಿ ಕಾರೆಲ್ಲ ಬರೋ ಡೌಟ್ ಇಲ್ಲಿ ಮೋಸ್ಟ್ಲಿ ಅಲ್ಲ. ಹಾಂ, ಕಾರ್ ಬರೋ ಡೌಟ್, ಜೀಪಲ್ಲೇ ಬರಬೇಕು, ಅಂದರೆ ರೋಡೆಲ್ಲ ಅಷ್ಟು ಚೆನ್ನಾಗಿಲ್ಲ ನೋಡಿ ನೀವು ಆ ಥರ. ಸೊ ಅದೇ ಥರ ಈ ಫಾಲ್ಸ್ ಇಲ್ಲಿಂದ ಹೋಗುತ್ತೆ ನೋಡಿ, ಕೆಳಗಿಂದ. ಸೊ ಮೇಲಿಂದ ಬಂದು ನಮಗೆ ಗಾಡಿನ ತೊಳಿತಾರೆ, ಮತ್ತು ತೊಳಿಬೋದು ಆರಾಮಾಗಿ, ಅಷ್ಟು ಚೆನ್ನಾಗಿದೆ ಫಾಲ್ಸ್. ಸೊ ಈ ಫಾಲ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ಸುಬ್ರಹ್ಮಣ್ಯದಿಂದ ಸ್ವಲ್ಪ 25 ಕಿಲೋಮೀಟರ್ ದೂರದಲ್ಲಿ ಈ ಫಾಲ್ಸ್ ಬರುತ್ತೆ. ಇದೆಲ್ಲ ಪ್ರೈವೇಟ್ ಏರಿಯಾ, ಮನೆಗೆಲ್ಲ ಹೋಗೋದು. ಸೊ ಅಂತ ಇದೇನಿಲ್ಲ, ಬರಲಿಕ್ಕೆ ಅಂತೇನಿಲ್ಲ, ನಾವು ಗೊತ್ತಿದ್ದವರು ಬರ್ತಾರಷ್ಟೇ. ಸೊ ಜೀಪ್ ತಿರುಗಿಸಿಡುವ ಅಂತ ಅಷ್ಟೊತ್ತಿಗೆ ಕಲ್ಲು ಫ್ರಂಟ್ ಟೈರಿಗೆ ಸಿಕ್ಕಾಕೊಳ್ತು. ಅದಕ್ಕೆ ಬ್ಯಾಕ್ ಟೈರ್ ಫುಲ್ ಸ್ಪಿನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಕಲ್ಲು ತೆಗೆದು ಈಗ ಸೆಕೆಂಡ್ ಟ್ರೈ ಮಾಡಿದ್ದಾರೆ, ಈಗ ಆರಾಮಾಗಿ ಮೂವ್ ಆಗಿದೆ.
ಓಕೆ, ಸೊ ಯಾಕಂತ ಹೇಳಿದರೆ ನಾವು ಫ್ರಂಟ್ ಆ್ಯಂಗಲಿಂದ ಫೋಟೋಸ್ ತುಂಬ ಒಳ್ಳೆ ಬರ್ತದೆ. ಸೊ ಅದಕ್ಕೋಸ್ಕರ ಫ್ರಂಟ್ ಆ್ಯಂಗಲ್ಗೆ ಜೀಪ್ ಮುಖ ತೋರಿಸಿ, ಸೊ ಫಾಲ್ಸ್ ಹಿಂದೆಯಿಂದ ಕ್ಲಿಯರಾಗಿ ಬರ್ತದಲ್ಲ, ಸೊ ಅದಕ್ಕೋಸ್ಕರ ಫೋಟೋ ಶೂಟ್ ಮಾಡಲಿಕ್ಕೆ ಅಂತ ಈಗ ನಾವು ತಿಳಿಸಿದ್ದೇವೆ ಗಾಡಿ. ಮನೆಯಿಂದ ಹೊರಡುವಾಗ ಜೋರು ಮಳೆ, ಆದರೆ ಈಗ ಸಡನ್ ಬಿಸಿಲು ಬಂತು, ಒಳ್ಳೆದಾಯಿತು. ಫೋಟೋಸ್ ಎಲ್ಲ ಒಳ್ಳೆ ಬರ್ತದೆ ಈಗ. ಇಲ್ಲದಿದ್ದರೆ ಸುಮ್ಮನೆ ಚಂಡಿ ಆಗಬೇಕಿತ್ತು, ಎಂತ ಮಾಡಲಿಕ್ಕೆ ಇರಲಿಲ್ಲ ಇಲ್ಲಿ. ಈಗ ನೀರು ಸಹ ಒಳ್ಳೆ ಬರ್ತಿದೆ, ಮಳೆ ಬಂದು ನೀರು ಜಾಸ್ತಿ ಆಯಿತು ಸ್ವಲ್ಪ, ಹಾಗೆಯೇ ಬಿಸಿಲು ಬಂತು, ನಮಗೆ ಫೋಟೋಸ್ ಸಹ ಒಳ್ಳೆ ತೆಗಿಬೋದು. ಈಗ ಜೀಪ್ ನೋಡಿ ಯಾವ ಥರ ಶೈನ್ ಹೊಡಿತಿದೆ ಅಂತ. ಆ್ಯಕ್ಚುಲಿ ಅದು ಗ್ರೀನ್ ಕಲರ್, ಆದರೆ ಈಗ ಗ್ರೇ ಕಲರ್ ಕಾಣ್ತಾ ಇದೆ. ಯಾಕೆಂತ ಹೇಳಿದರೆ ಅದು ಬಿಸಿಲಿಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಚೆಂದ ಕಾಣ್ತಾ ಉಂಟು ಈಗ. ವಾಟರ್ ಫಾಲ್ಸ್ ರೋಡಲ್ಲಿ ತುಂಬ ಕಲ್ಲಿದೆ. ಸೊ ಕಲ್ಲು ಅದು ಒಂದು ಟೈರ್ ಸಿಕ್ಕಾಕೊಂಡ್ರೆ ಅದು ಮತ್ತೆ ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಸ್ಪಿನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗೆ ಅದು ಒಂದು ಟೈರ್ ಸಿಕ್ಕಾಕೊಂಡ್ರೆ ಇನ್ನೊಂದು ಟೈರ್ ಮೂವ್ ಆಗಲ್ಲ. ಸೊ ಮುಂದೆ ಹೋಗಿ ಬ್ಯಾಕ್ ಬಂದರೆ ಕರೆಕ್ಟಾಗಿ ನಮಗೆ ಎಲ್ಲಿ ಬೇಕು ಫಾಲ್ಸಿಗೆ ಅಲ್ಲಿ ನಿಲ್ಲಿಸ್ಬೇಕು. ಕಲ್ಲುಂಟು. ಸೊ ಈಗ ವೈಡ್ ಆ್ಯಂಗಲ್ ಶಾಟ್ ನೋಡಿ, ಇದು ವಾಟರ್ ಫಾಲ್ ಟಾಪಿಂದ ಕಾಣಿಸ್ತಿದೆ. ಇದು ವಾಟರ್ ಫಾಲ್ ಟಾಪಿಂದ ಬಂದು ಇಲ್ಲಿ ರೋಡಿಗೆ ಬಿದ್ದು ಆ ರೋಡಿಂದ ಕೆಳಗೆ ಹೋಗ್ತಾ ಇದೆ ನೋಡಿ ಇಲ್ಲಿ. ಸೊ ಆ್ಯಕ್ಚುಲಿ ನೋಡಿದರೆ ತುಂಬ ದೊಡ್ಡದಿದೆ ವಾಟರ್ ಫಾಲ್ಸ್ ಇದು, ಅದರ ಮಿಡ್ಲಲ್ಲಿ ಒಂದು ಗ್ಯಾಪ್ ಇದೆ ನೋಡಿ, ಅದಕ್ಕೆ ಅದು ಸ್ವಲ್ಪ ಚಿಕ್ಕ ಕಾಣಿಸ್ತದೆ. ಸೊ ಜೀಪ್ ಸ್ವಲ್ಪ ತೊಳೆದು ಎಷ್ಟಾದರೂ ಮಣ್ಣಾಗಿದೆ ಆಫ್ ರೋಡ್ ಬಂದು, ಅದೇ ನೀರಲ್ಲಿ ಸ್ವಲ್ಪ ತೊಳೆದು ಕ್ಲೀನ್ ವಾಟರ್ ಬರ್ತಾ ಇದೆ, ಆರಾಮಾಗಿ ತೊಳೆದು ಹೋಗಿ. ಯಾವ್ದಾಣ ನೀ ಮಸಾಲೆ ಮಾಡ್ಬೋದು ಕಾರಲ್ಲಿ? ಅಪ್ಪಲ್ ಬಲ್ಲ ಕೂಡ ಇನ್ನಿ ಬಿರಿಯಾನಿ ಕಲ್ಲುಂಟು ಮತ್ತೆ ಮೀನು ನೋಡ್ಬೋದು ಇಲ್ಲಿ ನೀವು. ಮೀನು ಯಾವ ಥರ ಮಸಾಜ್ ಮಾಡ್ತಾ ಇದೆ ನೋಡಿ. ಒಳ್ಳೆ ಮಸಾಜ್ ಮುಗಿಲಿಗೆ ಕಾಲು ಇಪ್ಪಟ್ಟೆ ಬರ್ತದೆ ಇಲ್ಲಿ. ಹಂಗೆ ಮಾರ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಫ್ ರೋಡ್ ಬಂದು ಗಾಡಿನ ಡೈರೆಕ್ಟ್ ವಾಟರ್ ಫಾಲ್ಸ್ ಮುಂದೆ ನಿಲ್ಲಿಸೋದು. ಸೊ ಚೆನ್ನಾಗಿತ್ತು ವಾಟರ್ ಫಾಲ್ಸು. ಸೊ ಇನ್ನು ನೆಕ್ಸ್ಟ್ ಯಾವುದಾದ್ರೂ ವಾಟರ್ ಫಾಲ್ಸ್ ಹುಡುಕಬೇಕು. ಆಲ್ಮೋಸ್ಟ್ ನಮ್ಮ ಊರಿದ್ದೆಲ್ಲ ಫಾಲ್ಸ್ ಎಲ್ಲ ಹುಡುಕಿ ಆಗಿದೆ. ಇನ್ನು ನೆಕ್ಸ್ಟ್ ನೋಡಬೇಕು ಎಲ್ಲಿದೆ ಅಂತ. ಸಿಗುತ್ತೆ, ಗೊತ್ತಿರೋದಿಲ್ಲ, ಸಿಗುತ್ತೆ. ಸೊ ಹಾಗೇನು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.